ಬೆಂಗಳೂರಿನಲ್ಲಿ ಮೀಟರ್ ರೀಡರ್ಗಳಿಗೆ ಸ್ಮಾರ್ಟ್ ಶಾಕ್ ಅನ್ನು ನೀಡಿದೆ. ಸಾವಿರಾರು ಮೀಟರ್ ರೀಡರ್ಗಳಿಗೆ ಬೆಸ್ಕಾಂ ಗೇಟ್ ಪಾಸ್. ಸ್ಮಾರ್ಟ್ ಮೀಟರ್ ಅನುಷ್ಠಾನವಾದ್ರೆ ಮೀಟರ್ ರೀಡರ್ ಬಂದ್. ಹೊಸ ವಿದ್ಯುತ್ ಸಂಪರ್ಕಗಳಿಗೆ ಸ್ಮಾರ್ಟ್ ಮೀಟರ್ ಕಡ್ಡಾಯ. ಹಂತ ಹಂತವಾಗಿ ಕಂಪ್ಲೀಟ್ ಸ್ಮಾರ್ಟ್ ಮೀಟರ್ಸ್ ಅಳವಡಿಕೆ. ಎಸ್, ವಿದ್ಯುತ್ ಬಿಲ್ ಅನ್ನ ಕೊಡಲಿಕ್ಕೆ ಅಥವಾ ವಿದ್ಯುತ್ ಆ ಒಂದು ಮೀಟರ್ ಅನ್ನ ನೋಡಿ ನಿಮಗೆ ಆ ಬಿಲ್ ಅನ್ನ ಹರಿದು ಕೊಡ್ತಿದ್ನಲ್ಲ, ಆತನಿಗೆ ಈಗ ಕುತ್ತು ಬಂದಿದೆ. ಬೆಂಗಳೂರಿನಲ್ಲಿ ಹಲವಾರು ಮೀಟರ್ಸ್ ರೀಡರ್ಗಳಿಗೆ ಸ್ಮಾರ್ಟ್ ಶಾಕ್ ಅನ್ನ ಕೊಟ್ಟಿದೆ. ಸಾವಿರಾರು ಮೀಟರ್ ರೀಡರ್ಸ್ಗಳಿಗೆ ಬೆಸ್ಕಾಂ ಗೇಟ್ ಪಾಸ್ ಅನ್ನ ಕೂಡ ಕೊಡ್ತಾ ಇದೆ. ಸ್ಮಾರ್ಟ್ ಮೀಟರ್ ಅನುಷ್ಠಾನವಾದ್ರೆ ಮೀಟರ್ ರೀಡರ್ಗೆ ಕೆಲಸ ಇರೋದಿಲ್ಲ, ಅದು ಅದ್ರ ಪಾಡಿಗೆ ಬಿಲ್ಲನ್ನು ಹೇಳ್ತಾ ಹೋಗುತ್ತೆ. ಆ ಒಂದು ಕಾರಣಕ್ಕೆ ಅವರು ಕೆಲಸ ಮಾಡ್ತಿದ್ರಲ್ಲ, ಆ ಕೆಲಸವನ್ನ ಕಳೆದುಕೊಳ್ಳಬಹುದು. ಹೊಸ ವಿದ್ಯುತ್ ಸಂಪರ್ಕಗಳಿಗೆ ಸ್ಮಾರ್ಟ್ ಮೀಟರ್ಗಳನ್ನ ಕಡ್ಡಾಯ ಮಾಡಿದೆ. ಹಂತ ಹಂತವಾಗಿ, ಸಡನ್ ಆಗಿ ಆಗಲ್ಲ ಇದು, ಹಂತ ಹಂತವಾಗಿ ಕಂಪ್ಲೀಟ್ ಆಗಿ ಸ್ಮಾರ್ಟ್ ಮೀಟರ್ಗಳ ಅಳವಡಿಕೆ ಕೂಡ ಮಾಡಲಾಗುತ್ತೆ. ಎಸ್, ಸ್ಮಾರ್ಟ್ ಮೀಟರ್ ಬಂದ್ರೆ ಮನೆ ಮನೆಗೆ ತೆರಳಿ ಬಿಲ್ ನೀಡುವ ಅಗತ್ಯವಿರೋದಿಲ್ಲ. ಸ್ಮಾರ್ಟ್ ಮೀಟರ್ ನಿಂದ ಮೀಟರ್ ರೀಡರ್ಸ್ ಕೆಲಸಕ್ಕೆ ಕಂಟಕ. ಈಗಾಗಲೇ ಹೊಸ ಮೀಟರ್ ರೀಡರ್ಗಳ ನೇಮಕಾತಿಗೆ ಕೊಕ್ಕೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ವ್ಯಾಪ್ತಿಯಲ್ಲಿ ಮೀಟರ್ ರೀಡರ್ಸ್ ಕೆಲಸಕ್ಕೆ ಕಂಟಕ ಬಂದಿದೆ. ಸದ್ಯ ಮೀಟರ್ ರೀಡರ್ಸ್ಗಳಿಗೆ 22,000 ವೇತನ ನೀಡ್ತಾ ಇರುವಂತಹ ಬೆಸ್ಕಾಂ, ಸದ್ಯ ಬೆಸ್ಕಾಂನಲ್ಲಿ 3,500ಕ್ಕೂ ಹೆಚ್ಚು ಮೀಟರ್ ರೀಡರ್ಸ್ ಕೆಲಸ. ಆದ್ರೆ ಮೀಟರ್ ರೀಡರ್ಸ್ ಕಡ್ಡಾಯ ನೇಮಕಾತಿ ಮಾಡಿಲ್ಲ. ಸ್ಮಾರ್ಟ್ ಮೀಟರ್ ನೆಪದಲ್ಲಿ ಸೇವೆಯಿಂದ ವಜಾ ಮಾಡುವಂತೆ ಮನವಿ. ಮೀಟರ್ ರೀಡರ್ಗಳಿಂದ ಸರ್ಕಾರಕ್ಕೆ ಮನವಿ. ಎಸ್, ಹೌದು, ಮೀಟರ್ ರೀಡರ್ ಅವರ ಪಾಡು ಹೇಳತೀರದ್ದಾಗಿದೆ. ಯಾಕಂತಂದ್ರೆ ಮನೆ ಮನೆಗೂ ಹೋಗಿ, ಎಲ್ಲರ ಮನೆಗೂ ಹೋಗಿ ಆ ಮೀಟರ್ ಅನ್ನ ನೋಡಿ ಬಿಲ್ ಅನ್ನ ಹಾಕ್ತಾ ಇದ್ರು. ಈಗ ಅವರ ಕೆಲಸಕ್ಕೂ ಕೂಡ ಕಂಟಕ ಬಂದಿದೆ. ಸ್ಮಾರ್ಟ್ ಆಗ್ತಿದೆ ಜಗತ್ತು, ಸ್ಮಾರ್ಟ್ ಆಗ್ತಿದೆ ಅಂತಿದ್ರಲ್ಲ, ಸ್ಮಾರ್ಟ್ ಆಗ್ತಾ ಇದೆ ಹೌದು ಜಗತ್ತು, ಆದ್ರೆ ಎಷ್ಟೋ ಜನರು ಕೆಲಸವನ್ನ ಕಳ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅದೇ ಕೆಲಸ ಗೊತ್ತಿರುತ್ತೆ, ಅದರಲ್ಲೇ ನಿಪುಣರಾಗಿರ್ತಾರೆ, ಮೋಸ್ಟ್ ಸೀನಿಯರ್ ಆಗಿರ್ತಾರೆ. ಅವರಿಗೆ ಈಗ ಕಂಟಕ ಶುರುವಾಗಿದೆ. ಸ್ಮಾರ್ಟ್ ಮೀಟರ್ ಬಂದ್ರೆ ಮನೆ ಮನೆಗೆ ಹೋಗಿ ಬಿಲ್ ಹಾಕುವಂತಹ ಅಗತ್ಯವೇ ಬೀಳೋದಿಲ್ಲ. ಸ್ಮಾರ್ಟ್ ಮೀಟರ್ನಿಂದ ಮೀಟರ್ ರೀಡರ್ಸ್ ಕೆಲಸಕ್ಕೆ ಕಂಟಕ ಬರ್ತಾ ಇದೆ. ಈಗಾಗಲೇ ಹೊಸ ಮೀಟರ್ ರೀಡರ್ಗಳ ನೇಮಕಾತಿಗೂ ಕೂಡ ಕೊಕ್ಕೆ ಹಾಕ್ತಾ ಇದೆ. ನೇಮಕಾತಿಗಳನ್ನ ಮಾಡೋದು ಬೇಡ ಅಂತ ಕೂತಿದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ ಈ ವ್ಯಾಪ್ತಿಯಲ್ಲಿ ಮೀಟರ್ ರೀಡರ್ಸ್ ಕೆಲಸಕ್ಕೆ ಈಗ ಕಂಟಕ ಬಂದಿದೆ. ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಹಿಂದಿನ ಸರ್ಕಾರ ಇದ್ದಂತೆ ಎಸ್.ಎಂ. ಕೃಷ್ಣ 2003ರಲ್ಲಿ ನಮ್ಮನ್ನ ಪ್ರತಿ ಗ್ರಾಮ ಪಂಚಾಯತಿಗೆ ಒಬ್ಬರಂತೆ ಮೀಟರ್ ರೀಡರ್ ಆಗಿ ತಗೊಂಡಿದ್ರು. ಸೊ ಅಲ್ಲಿಂದ ಇಲ್ಲಿವರೆಗೂ ನಮ್ಮನ್ನು ಕಾಯ್ಮಾತಿ ಮಾಡ್ಕೊಂಡಿಲ್ಲ. ಸರ್ಕಾರದಲ್ಲಿ ಯಾವುದೇ ನಾವು ಇಲ್ಲಿವರೆಗೂ ಪ್ರತಿ ಸರ್ಕಾರದಲ್ಲೂ ನಾವು ಲೆಟರ್ ಕೊಟ್ಟಿದ್ದು. ಸೊ ಪ್ರತಿ ಸರ್ಕಾರದಲ್ಲೂ ಲೆಟರ್ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮನ್ನು ಇಲ್ಲಿವರೆಗೂ ಕಾಯ್ಮಾತಿ ಮಾಡಿಕೊಟ್ಟಿಲ್ಲ. ನಮ್ಮನ್ನು ಕಾಯ್ಮಾತಿ ಮಾಡಿಕೊಡಿ ಅಂತ ಈಗಲೂ ಕೇಳ್ತಾ ಇದ್ದೀವಿ, ಸಹ ಆಗಿಲ್ಲ. ನಾವು 2016ರಲ್ಲಿ ಕೋರ್ಟಿಗೆ ಮೊರೆ ಹೋಗಿದ್ದೋ. ಕೋರ್ಟಲ್ಲಿ 2020ರಲ್ಲಿ ನಮ್ಮಂತೆ ಆಗಿದೆ. ಸೊ 2020ರಲ್ಲಿ ನಮ್ಮಂತೆ ಆದ್ರೂ ಸರ್ಕಾರ ಕಾಯ್ಮಾತಿ ಮಾಡ್ಕೊಳ್ಳೋದೆ ಅಪೀಲ್ ಹೋದ್ರು. ಸೊ 2025 ಜನವರಿ 24ರಂದು ಮತ್ತೆ ನಮ್ಮಂತೆ ಆದೇಶ ಆಗಿದೆ. ಸೊ ಇಲ್ಲಿಗೆ 2 ತಿಂಗಳಾಗಿದೆ. ಸೊ 2 ತಿಂಗಳಾದರೂ ಸಹ ಸರ್ಕಾರದಲ್ಲಿ ಯಾವುದೇ ನಮ್ಮ ಕಾಯ್ಮಾತಿ ಬಗ್ಗೆ ಇನ್ನೂ ಡಿಸೈಡ್ ಆಗಿಲ್ಲ. ಸೊ ಸರ್ಕಾರ ಏನಾದರೂ ಮಾಡಿ ನಮ್ಮನ್ನು ಕಾಯ್ಮಾತಿ ಮಾಡ್ಕೋಬೇಕು ಅಂತ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ಸೊ ಸರ್ಕಾರದಲ್ಲಿ ಈಗ 2 ತಿಂಗಳು ಬೆಳವಣಿಗೆ ಆಗಿದೆ. ಇನ್ನು ಕೋರ್ಟ್ಗೆ ಇನ್ನು 2 ತಿಂಗಳಾದ ನಂತರ ಅವರು 4 ತಿಂಗಳು ಗಡುವು ಕೊಟ್ಟಿದ್ದಾರೆ ಕೋರ್ಟ್ ಸರ್ಕಾರಕ್ಕೆ. ಸೊ ಏನು ವರದಿ ಕೊಡ್ತಾರೋ ಅದನ್ನು ನೋಡ್ತಾ ಇದ್ದೀವಿ. ಸೊ ಈಗಿನ ವಾತಾವರಣದಲ್ಲಿ ಸ್ಮಾರ್ಟ್ ಮೀಟರ್ ಬರ್ತಾ ಇರೋದಕ್ಕೋಸ್ಕರ ನಮಗೆ ಅಂತಕ ಆಗಿದೆ. ಅಂದರೆ ನಮಗೆ ನಮ್ಮ ಹೊಟ್ಟೆ ಮೇಲೆ ಸರ್ಕಾರ ನಮಗೆ ಬರೆ ಎಳಿತಾರ ಅಥವಾ ನಮಗೆ ಕಾಯ್ಮಾತಿ ಮಾಡ್ಕೋತಾರ ಅಥವಾ ನಮ್ಗೊಂದು ಸಿಹಿ ಸುದ್ದಿ ಕೊಡ್ತಾರ ಅನ್ನೋದು ನಾವು ಕಾದು ನೋಡ್ತಾ ಇದ್ದೀವಿ. ಸೊ ಈಗ ನಮ್ಮ ಸಚಿವರಾದಂಥ ಜಾರ್ಜ್ ಸಾಹೇಬ್ರವರು ಏನು ಸ್ಮಾರ್ಟ್ ಮೀಟ್ರು ಮತ್ತು ಎಲ್ಲರಿಗೂ ಏನು ಪ್ರೀಪೇಯ್ಡ್ ಮೀಟ್ರು ಅಂತ ಮಾಡ್ತಾ ಇದ್ದಾರೆ. ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಮತ್ತು ನಮ್ಮಲ್ಲಿ ಎಲ್ಲರಿಗೂ ಏನು ಅಂತಕ ಆಗಿದೆ, ಅಂದರೆ ನಮಗೆ ಚಿಂತೆ ಆಗಿದೆ. ಈಗ ನಮ್ಮನ್ನು ಕಾಯ್ಮಾತಿ ಮಾಡ್ಕೊತಾರೋ ಅಥವಾ ನಮ್ಮ ಮುಂದಿನ ದಿನದಲ್ಲಿ ಕಂಪನಿಯಲ್ಲಿ ಕೆಲಸ ಮಾಡಲು ಬಿಡ್ತಾರೋ ಅಥವಾ ತೆಗೆದಾಕ್ತಾರೋ ಅನ್ನೋದು ನಮಗೆ ಚಿಂತೆ ಆಗಿದೆ. ಸೊ ನಾವು 22 ವರ್ಷದಿಂದ